ಹಾಯ್ ಆಲ್, ಇದು ಬಂದು ನ್ಯೂ ಇಯರ್ ವ್ಲಾಗ್ ಆಗಿರುತ್ತೆ. ಜಾನ್ವರಿ 1. ಬೆಳಗ್ಗೆ ಬೇಗ ಎದ್ದು ಹೊರಗಡೆ ಎಲ್ಲ ಕೆಲಸ ಮುಗಿಸಿ ತಿಂಡಿಗೆ ವೆಜಿಟೇಬಲ್ ಪಲಾವ್ ಮಾಡೋಣ ಅಂತ ಎಲ್ಲ ರೆಡಿ ಮಾಡಿಕೊಂಡೆ. ಪಲಾವ್ಗೆ ಬಂದುಬಿಟ್ಟು ಒಂದು 7-8 ಹಸಿಮೆಣ್ಸಿನ್ಕಾಯಿ, ಸ್ವಲ್ಪ ತೆಂಗಿನಕಾಯಿ ತುರಿ, 1-2 ಟೇಬಲ್ ಸ್ಪೂನ್ ಆಗುವಷ್ಟು, ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ, ಅದಾದಮೇಲೆ ಕೊತ್ತಂಬರಿ ಪುದೀನ, ಸ್ವಲ್ಪ ಧನಿಯಾ ಪೌಡರ್ 1 ಟೇಬಲ್ ಸ್ಪೂನ್ ಆಗುವಷ್ಟು ಧನಿಯಾ ಪೌಡರ್ನು ಹಾಕಿ ತರಿಯಾಗಿ ರುಬ್ಬಿ ಎತ್ತಿಟ್ಕೊಳ್ಳಿ. ಅದಾದಮೇಲೆ ಕುಕ್ಕರ್ಗೆ ಸ್ವಲ್ಪ ಆಯಿಲ್ ಹಾಕಿ ಬಿಸಿ ಆದಮೇಲೆ ಹೋಲ್ ಸ್ಪೈಸಸ್ ಹಾಕಿ ಫ್ರೈ ಆದಮೇಲೆ 2 ಆನಿಯನ್ಸ್ ಹಾಕಿಬಿಟ್ಟು ಫ್ರೈ ಮಾಡಿಕೊಂಡು ತರಕಾರಿನೂ ಹಾಕ್ಕೊಂಡು 2 ಟೊಮೊಟೊ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಅದಾದಮೇಲೆ ನುಣ್ಣಗೆ ರುಬ್ಬಿಟ್ಕೊಂಡಿದ್ವಲ್ಲ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು, ಆಯಿಲೆಲ್ಲ ಸೈಡಲ್ಲಿ ಬಿಡೋವರೆಗೂ. ಅದಾದಮೇಲೆ ನೀರು ಹಾಕ್ಕೊಂಡು ಉಪ್ಪು ಹಾಕ್ಕೊಂಡು ಅಕ್ಕಿ ಹಾಕ್ಬಿಟ್ಟು ಕುದ್ದ ಮೇಲೆ ಉಪ್ಪು ಖಾರ ಎಲ್ಲ ಚೆಕ್ ಮಾಡಿಕೊಂಡು ವಿಸಿಲ್ ಇಕ್ಬಿಟ್ಟು 2 ವಿಸಿಲ್ ಬಿಟ್ಟರೆ ಪಲಾವ್ ರೆಡಿ ಆಗೋಗುತ್ತೆ. ಅಷ್ಟರಲ್ಲಿ ಮಗಳೂ ರೆಡಿ ಆಗಿದ್ಲು. ನೋಡಿ ಯಾವ ಥರ ಕಾಣ್ತಾ ಇದ್ದಾಳೆ, ಡ್ರೆಸ್ ಹೇಗಿದೆ ಅಂತ ಕಮೆಂಟ್ ಮಾಡಿ. ಇವತ್ತು ಸ್ಕೂಲು ವರ್ಕಿಂಗ್ ಡೇ ಏನಿರಲಿಲ್ಲ, ಕೇಕ್ ಕಟಿಂಗ್ ಇತ್ತು ಅಂತ ಹೇಳಿ ಹೊರಟಿದ್ದಾರೆ. ತಿಂಡಿನೂ ಆಗಿತ್ತು, ತಿಂಡಿನೂ ತಿಂದ್ಕೊಂಡು ಹೊರಡ್ತೀನಿ ಅಂತ ಹೇಳ್ಬಿಟ್ಟು ತಿಂಡಿನೂ ಹಾಕ್ಕೊಟ್ಟೆ. ಪಲಾವ್ ಈ ಥರ ಬಂದಿದೆ, ಟ್ರೈ ಮಾಡಿ, ಚೆನ್ನಾಗಿರುತ್ತೆ. ಮಕ್ಕಳು ಈ ಥರ ರೆಡಿ ಆಗಿಬಿಟ್ಟು ಆಮೇಲೆ ಸ್ಕೂಲಿಂದ ಬಂದಮೇಲೆ ಅಜ್ಜಿ ಊರಿಗೆ ಹೋಗಿ ಅಲ್ಲೊಂದು ಕೇಕ್ ಕಟ್ ಮಾಡ್ಕೊಂಡು ಬಂದರು. ಅದಾದಮೇಲೆ ನಮ್ಮ ಊರಲ್ಲಿ ಪ್ರತಿ ವರ್ಷವೂ ಅಯ್ಯಪ್ಪ ಸ್ವಾಮಿಗೆ ಈ ಥರ ಪೂಜೆ ಮಾಡಿಕೊಡ್ತಾರೆ. ಮಾಲೆ ಹಾಕ್ಕೊಂಡಿರ್ತಾರಲ್ಲ ಅವರು ಈ ಥರ ರಥದಲ್ಲಿ ಸ್ವಾಮಿನ ಕೂರಿಸಿ ವಿಗ್ರಹನ ಪ್ರತಿಯೊಂದು ಏರಿಯಾಗೂ ಹೋಗಿ ಈ ಥರ ಮೆರವಣಿಗೆ ಮಾಡ್ತಾರೆ ಊರಲ್ಲಿ. ಸುಮಾರು ವರ್ಷಗಳಿಂದನೂ ಇದೇ ಥರ ಆಚರಣೆ ಮಾಡ್ಕೊಂಡು ಬಂದಿದ್ದಾರೆ. ಎಷ್ಟು ಚೆನ್ನಾಗಿರುತ್ತೆ ನೋಡೋದಕ್ಕೆ, ಮಾತ್ರ ತುಂಬಾ ಚೆನ್ನಾಗಿರುತ್ತೆ. ಈ ಥರ ಎಲ್ಲ ಮೆರವಣಿಗೆ ಮಾಡಿಕೊಂಡು ಅಲ್ಲಲ್ಲೇ ಪೂಜೆನೂ ಮಾಡಿಕೊಡ್ತಾರೆ. ತುಂಬ ಖುಷಿಯಿಂದ ಒಬ್ರಿಗೊಬ್ರು ನೀರೆಲ್ಲ ಚೆಲ್ಕೊಳ್ಳೋದು, ಅದಾದಮೇಲೆ ಸ್ವಲ್ಪ ಎಲ್ಲ ಮಾತುಕತೆ ಆಡಿಕೊಂಡು ಈ ಥರ ಮೆರವಣಿಗೆ ಮಾಡಿಕೊಂಡು ಹೋಗ್ತಾರೆ. ಅದಾದಮೇಲೆ ಕಲರ್ಸ್ ಎಲ್ಲ ಹಾಕ್ಕೊಳ್ತಾರೆ ಒಬ್ರಿಗೊಬ್ರು, ನೋಡೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಈ ಥರ ರೆಡಿ ಮಾಡಿದ್ದಾರೆ ಸ್ವಾಮಿನ. ಅದಾದಮೇಲೆ ನಾವು ಹೋಗಿ ಅಲ್ಲೇ ಕೈ ಮುಕ್ಕೊಂಡು ಬಂದ್ವಿ. ಈ ಥರ ಅಲ್ಲಲ್ಲೇ ಆರತಿನೂ ಮಾಡ್ತಾರೆ. ನೈಟ್ಗೆ ಸ್ವಲ್ಪ ಭಜನೆ, ಅದಾದಮೇಲೆ ಪಡಿ ಪೂಜೆ ಎಲ್ಲ ಇರುತ್ತೆ ದೇವಸ್ಥಾನದಲ್ಲಿ. ಅಲ್ಲೂ ವೀಡಿಯೋ ಅಪ್ಲೋಡ್ ಮಾಡ್ತೀನಿ, ನೋಡಿ, ವೀಡಿಯೋ ಎಂಡ್ವರೆಗೂ ನೋಡಿ, ತುಂಬ ಚೆನ್ನಾಗಿರುತ್ತೆ. ಈ ಥರ ರೆಡಿ ಮಾಡಿಕೊಂಡು ಸ್ವಾಮಿಗೆ ಎಲ್ಲ ರೆಡಿ ಆದಮೇಲೆ ಅವರು ಹೋಗಿ ಅಲ್ಲಿ ದೇವಸ್ಥಾನದ ಹತ್ರ ಎಲ್ಲ ಪಡಿ ಮಾಡೋದಕ್ಕೆ ಎಲ್ಲ ರೆಡಿ ಮಾಡ್ಕೊಳ್ತಾರೆ. ನಾವು ನೈಟ್ಗೆ ಅಲ್ಲಿಗೆ ಹೋದ್ವಿ. ನೋಡಿ ಈ ಥರ ಇದ್ದಾರೆ ಸ್ವಾಮಿ, ರೆಡಿ ಮಾಡಿದ್ದಾರೆ ನೈಟ್ ಪದಿ ಪೂಜೆಗೆ. ಭಜನೆ ಮಾತ್ರ ಸುತ್ತ ಹಳ್ಳಿಯಲ್ಲಿರುವಂಥ ಸ್ವಾಮಿಗಳೆಲ್ಲರೂ ಸೇರ್ತಾರೆ ಒಂದೇ ಕಡೆನೇ. ಹೆಣ್ಮಕ್ಳು ಎಲ್ಲರೂ ಹೋಗಿ ನೈಟು ಅರೌಂಡ್ 8ಗೆ ಹೋದರೆ 11:30 12 ಆಯ್ತು ಬರಬೇಕಾದ್ರೆ. ವರ್ಷವೂ ಇದೇ ಥರ ಆಗುತ್ತೆ. ನಮ್ಮ ಯಜಮಾನ್ರು ಹಾಕ್ಕೋತಾಯಿದ್ರು ವರ್ಷ. ಈ ವರ್ಷ ಅನಿವಾರ್ಯದಿಂದ ಹಾಕ್ಕೊಳ್ಳಿಲ್ಲ. ಈ ಥರ ರೆಡಿ ಮಾಡಿದ್ದಾರೆ. ನೋಡಿ ಈ ಥರ ಭಜನೆಯನ್ನು ಮಾಡಿ 18 ಕಡೆಗೂ ಈ ಥರ ಕರ್ಪೂರದ ಆರತಿ ಮಾಡ್ತಾರೆ. ನೋಡೋದಕ್ಕೆ ಮಾತ್ರ ತುಂಬಾ ಚೆನ್ನಾಗಿರುತ್ತೆ. ಈ ತಾಳಿಯ ಕ್ಲಿಪ್ಸ್ ಹಾಕ್ತೀನಿ, ನೋಡ್ಕೊ ಬನ್ನಿ. ಆಮೇಲೆ ನಾವು ಕೂಡ ಹೊರಟ್ವಿ ಮನೆ ಕಡೆ. ಇದು ಬಂದು ನೆಕ್ಸ್ಟ್ ಡೇ ಕಂಟಿನ್ಯೂಷನ್ ವ್ಲಾಗ್ ಆಗಿರುತ್ತೆ. ಬೆಳಗ್ಗೆ ಬೇಗ ಎದ್ದು ಈ ಥರ ನೋಡಿ ಅಕ್ಕಿ ಪಕ್ಷಿಗಳನ್ನ ಮನೆ ಮುಂದೆ ನೀರು ಹಾಕಿರೆ, ರಂಗೋಲಿ ಹಾಕ್ಬಿಟ್ರೆ ಬಂದು ಈ ಥರ ತಿಂದ್ಕೊಳ್ತಾ ಇರುತ್ತೆ. ನೋಡೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಅದಾದಮೇಲೆ ನೈಟ್ ಸ್ವಲ್ಪ ಲೇಟ್ ಆಗಿರೋದ್ರಿಂದ ಎದ್ದು ಕಾಫಿ ಮಾಡ್ಕೊಂಡು ಕುಡಿದು, ಮಕ್ಕಳು ಯಾರೂ ಎದ್ದಿರಲಿಲ್ಲ ಇನ್ನೂ. ಹುಣಸೆಕಾಯಿ ಚಿತ್ರಾನ್ನ ಮಾಡೋಣ ಅಂತ ರೆಡಿ ಮಾಡಿಕೊಂಡೆ. ಹುಣಸೆಕಾಯಿನ ಈ ಥರ ಬೇಯಿಸ್ಕೋಬೇಕು ಒಂದು 10 ನಿಮಿಷ. ಅದಾದಮೇಲೆ ಆಯಿಲ್ ಹಾಕ್ಬಿಟ್ಟು ಸ್ವಲ್ಪ ಸಾಸಿವೆ ಕರಿಬೇವು ಹಾಕಿ ಕಡಲೆ ಬೀಜ ಹಾಕ್ಬಿಟ್ಟು ಫ್ರೈ ಮಾಡಿಕೊಂಡು, ಅದಾದಮೇಲೆ ಆನಿಯನ್ಸು, ಹಸಿಮೆಣ್ಸಿನ್ಕಾಯಿ,
ಎಲ್ಲನೂ ಹಾಕ್ಕೊಂಡು ಈ ಥರ ಸೈಡಿಗೆ ಅಂದ್ಕೊಂಡು ಅದಾದಮೇಲೆ ಕರಿಬೇವು ಹಾಕ್ಕೋತೀನಿ. ಯಾಕಂದರೆ ಫ್ಲೇವರ್ ಹಾಗೇ ಇರುತ್ತೆ, ಚೆನ್ನಾಗಿರುತ್ತೆ ತಿನ್ನೋದಕ್ಕೆ. ಎಲ್ಲ ಫ್ರೈ ಆದಮೇಲೆ ಉಪ್ಪು ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ಅರಿಶಿನ ಉಪ್ಪು ಎಲ್ಲನೂ ಹಾಕ್ಕೊಬಿಟ್ಟು ತೆಂಗಿನಕಾಯಿ ತುರಿನೂ ಹಾಕ್ಕೊಂಡು ಫ್ರೈ ಮಾಡಿಕೊಂಡು ಚೆನ್ನಾಗಿ ಗೊಜ್ಜು ತಣ್ಣಗಾದಮೇಲೆ ಹುಳಿ ಆಮೇಲೆ ರೆಡಿ ಮಾಡ್ಕೊಂಡಿದ್ವಲ್ಲ ಆವಾಗಲೇ ಅದನ್ನು ಹಾಕ್ಕೊಂಡು ಮಿಕ್ಸ್ ಮಾಡಿದ್ರೆ ಚಿತ್ರಾನ್ನ ರೆಡಿಯಾಗೋಯಿತು. ಚೆನ್ನಾಗಿರುತ್ತೆ. ಇದು ಮಗಳು ನೈಟು ಹೋಮ್ವರ್ಕ್ ಮಾಡಿರಲಿಲ್ಲ, ಹಾಗಾಗಿ ಬೆಳಗ್ಗೆ ಎದ್ದು ಹೋಮ್ವರ್ಕ್ ಮಾಡ್ತಾಯಿದ್ಲು. ಎಲ್ಲರಿಗೂ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು. ಆ ಭಗವಂತ ನಿಮಗೆ ನೆಮ್ಮದಿ ಸುಖ ಶಾಂತಿ ಎಲ್ಲವನ್ನು ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊಳ್ತಾ, ಅದೇ ರೀತಿ ನೀವು ಈ ವರ್ಷ ಏನೆಲ್ಲ ಡ್ರೀಮ್ಸ್ ಅಂದ್ಕೊಂಡಿದ್ದೀರ ಅದೆಲ್ಲ ಫುಲ್ಫಿಲ್ ಆಗಲಿ ಅಂತ ಕೇಳ್ಕೊಳ್ತಾ ಈ ಬ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ಬ್ಲಾಗ್ ನಿಮ್ಗೆ ಒಂಚೂರಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ. ಓಕೆ, ಟೇಕ್ ಕೇರ್, ಬಾಯ್.